ಓ ಇವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತಾ ಅಂತ ಗುರು. ನನ್ನ ಲೈಫಲ್ಲಿ ಇಷ್ಟಕ್ಕೊಂದು ನೋಡಿಲ್ಲ ವೆಹಿಕಲ್ ಇರೋದು ಈ ಥರ. ಸುಮ್ಮನೆ ಜಾಸ್ತಿ ಯೋಚನೆ ಮಾಡೋದು ಬೇಡ, ಮೇಲೆ ಹತ್ಬಿಟ್ಟು ಆ ಕಡೆಯಿಂದ ಒಳಗೆ ಹೋಗು, ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್ ಇವತ್ತು ನಾನು ಪ್ರೆಸೆಂಟ್ ಈಗ ಸದ್ಯಕ್ಕೆ ಕಾಫಿ ಎಸ್ಟೇಟ್ಗಳಲ್ಲಿ ಇದ್ದೀನಿ ಗೈಸ್. ಇಲ್ಲಿ ನೋಡಿ, ಇದೆಲ್ಲ ನಾನು ಸುತ್ತಮುತ್ತ ನೋಡ್ತಿರೋದು ಇದೆಲ್ಲ ಕಾಫಿ ಎಸ್ಟೇಟ್ಗಳು. ಈಗ ನಾನೇನಂತಂದರೆ ಇವತ್ತು ಒಂದು ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಯಾವ ಫಾಲ್ಸು ಏನು ಎತ್ತ ಅಂತೆಲ್ಲ ಅಲ್ಲೋಗಿ ಹೇಳ್ತೀನಿ. ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಇದೆ ಅಂತ. ಬಟ್ ಅದ್ರ ಜೊತೆಗೆ ನಿಮ್ಮನ್ನ ಆ ಫಾಲ್ಸ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೆನ್ನೆ ಎಲ್ಲ ಮಳೆ ಬಂದಿರೋದ್ರಿಂದ ಮೊನ್ನೆ 2 days 3 days ಮಳೆ ಸಿಕ್ಕಾಬಟ್ಟೆ ಬಂದಿದೆ. ಆ ರೀಸನಿಂದ ನಿಮಗೆ ಆ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ರೆಡಿಯಾಗಿ ಬಂದಿದ್ದೀನಿ. ಈಗ ಇಲ್ಲಿ ನೋಡಿ, ನನ್ನ ಗಾಡಿ ಅಲ್ಲಿದೆ ನೋಡಿ ಗೈಸ್. ಅಲ್ಲಿಂದ ನನ್ನ ಗಾಡಿನ ಎತ್ಕೊಂಡು ಫಾಲ್ಸ್ನ ತೋರಿಸ್ತೀನಿ ಬನ್ನಿ. ಮಳೆ ಬಂದಿರೋದ್ರಿಂದ ದೊಡ್ಡದಾಗ ಆಗಿರುತ್ತೆ ಅದು. ಸೊ ಆ ರೀಸನಿಂದ ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಣ ಅಂತ. ಲೆಟ್ಸ್ ಗೋ ಗೈಸ್, ರೆಡಿಯಾಗಿ ಹೋಗ್ಬಿಡೋಣ ಬನ್ನಿ ಗಾಡಿ ಎತ್ತಿ. ಅರೌಂಡು ಈ ಫಾಲ್ಸು ಚಿಕ್ಕಮಂಗ್ಳೂರಿಂದ ಸಿಟಿಯಿಂದ 25 kilometers ಅಷ್ಟು ದೂರ ಇರುತ್ತೆ. ಸೊ ನಾನು ಈ ಫಾಲ್ಸಿಗೆ ನಾನು ಮೇನ್ ರೋಡಿಂದ ಬರ್ದಲೆ ಈಗ ಸೈಡ್ ರೋಡಿಂದ ಹೋಗ್ತಿದ್ದೀನಿ ಗೈಸ್. ಏನಕ್ಕಂತಂದರೆ ಇದು ನನಗೆ ಸ್ವಲ್ಪ ನಿಯರ್ ಆಗಿತ್ತು. ಆ ರೀಸನಿಂದ ಈ ರೂಟಲ್ಲಿ ಬಂದಿದ್ದೀನಿ. ಸುಮಾರು ಜನಕ್ಕೆ ಈ ರೂಟ್ ಗೊತ್ತಿಲ್ಲ. ಈ ರೂಟ್ ಗೊತ್ತಿಲ್ದಿರೋರಿಗೆ ಹಿರೇಕೊಳ್ಳೆ ರೂಟಿಂದ ಬಂದವರಿಗೆ ಗೊತ್ತಾಗುತ್ತೆ ಈ ರೂಟ್ ಯಾವುದು ಅಂತ. ಸೊ ಪ್ರೆಸೆಂಟು ನಾನು ಆಟೋ ಶಬ್ದ ನೋಡಿ ನನ್ನ ಗಾಡಿನ ಏನೋ ಕೆಡ್ದಾಗ ಸ್ಮೆಲ್ ಶಬ್ದ ಬರ್ತಾ ಇದೆಯಾ ಅಂತ ಅನ್ಸ್ಬಿಡ್ತು. ಶಾಕ್ ಅದೇ ಒಂದೇ ಸರಿ, ಏನಾರು ಆಗ್ಬಿಡ್ತಾ ಅಂತ. ಆಟೋ ನೋಡಿ ಎಳ್ದಾಡೋಕ್ಕೂ ಕಷ್ಟ ಪಡ್ತಾ ಇದ್ದಾರೆ. ಆದರೂ ಆ ಕಡೆ ಈ ಕಡೆ ತಿರ್ಸ್ಕೊಂಡು ಆಟೋ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲೆಫ್ಟ್ ರೈಟ್ ಹಾವು ಸ್ನೇಕ್ ಸ್ಕ್ರಾಲಿಂಗ ಮಾಡುತ್ತಲ್ಲ ಆ ಥರ. ಗೈಸ್ ನೆನ್ನೆ ನಮ್ಮ ಮನೆ ಹತ್ರ ಕಡಿಮೆ ಬರಲಿಲ್ಲ ಗೈಸ್. ನೋಡಿ ಗೈಸ್, ಸ್ಟ್ರೈಟು ಮುಳ್ಳಂಗಿರಿ ಬೆಟ್ಟ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ನೋಡಿ. ನಿನ್ನೆ ರಾತ್ರಿ 1 ಗಂಟೆಲಿ ಎಡಿಟ್ ಮಾಡ್ತಿದ್ದೆ. ನಮ್ಮ ಮನೆ ಹತ್ರ ಕಡಿಮೆ ಹಾವುಗಳು. ಸೊ ಮಳೆ ಬರಲಿಲ್ಲ ಗಾಯ್ಸ್, ಹೆವಿ ಮಳೆ ಅಂದ್ಕೊಳ್ಳಿ. ಗಾಳಿ ಮಳೆ, ಯಪ್ಪ ಗೈಸ್ ಇದೇನು ಗೈಸ್ ಟ್ರಾಫಿಕ್ ಇಷ್ಟು ದೊಡ್ಡದು. ವೆಹಿಕಲ್ಗಳೆಲ್ಲ ಇಷ್ಟಕ್ಕೊಂದಿದೆ. ನನ್ನಿಂದ ಅಂತೂ ಉದ್ದುದಕ್ಕೆ ಟ್ರೈನ್ ಥರ ಆಗೋಗ್ಬಿಟ್ಟಿದೆ. ಅಷ್ಟಕ್ಕೊಂದು ಟ್ರಾಫಿಕ್ಕು. ಏನಕ್ಕೆ? ಇವ್ರದ್ದೇನೋ ಆಗಿರ್ಬೇಕು ಅದಕ್ಕೆ. ಓ ಇವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತಾ ಅಂತ ಗುರು. ನೋಡೋಕ್ಕೆ ವೆಹಿಕಲ್ಗಳು, ಟೂರಿಸ್ಟ್ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಬರ್ತಾಯಿದೆ. ಪ್ರಾಬಬ್ಲಿ ಅದಕ್ಕೇನ ಇಷ್ಟಕ್ಕೊಂದು ಇದು ವೆಹಿಕಲ್ ಬರ್ತಿರೋದು. ಅಯ್ಯಪ್ಪ, ನನ್ನ ಲೈಫಲ್ಲಿ ಇಷ್ಟಕ್ಕೊಂದು ನೋಡಿಲ್ಲ ಗೈಸ್ ವೆಹಿಕಲ್ ಇರೋದು ಈ ಥರ. ಎಷ್ಟು ದೂರದಿಂದ ಬರ್ತಿದೆ ಏನೋ ಗೊತ್ತಿಲ್ಲ. ಗಾಯ್ಸ್ ಫೈನಲಿ ಫಾಲ್ಸ್ ಹತ್ರ ಬಂದ್ವಿ ಗಾಯ್ಸ್. ಅಯ್ಯೋ ನೀರೇ ಇಲ್ವಲ್ಲ ಗುರು ಇಲ್ಲಿ. ನೋಡಿ ನೀರೇ ಇಲ್ಲ ಈ ಕಡೆ. ಅಯ್ಯೋ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ಆಯ್ತಲ್ಲ. ಸೀರಿಯಸ್ಲಿ ಗೈಸ್, ನನ್ನ ಎಕ್ಸ್ಪೆಕ್ಟೇಷನ್ನೇ ಏನು ಇತ್ತು, ಇಲ್ಲಿ ಬಂದಮೇಲೆ ಎಲ್ಲ ಅಟರ್ ಫ್ಲಾಪ್ ಆಗೋಯ್ತು. ಏನಕ್ಕಂತಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನೋಡಿ, ಆ ಜಾಗದಿಂದ ಮತ್ತು ಈ ಜಾಗದಾಗ ಪೂರ್ತಿ ನೀರು ತುಂಬಿ ಅವ್ರದ್ದು ಹೆಂಗೆ ಬರ್ತಿತ್ತಂದರೆ ಅಲ್ಲಿ ನಡೆಯೋಕ್ಕೂ ಆಗಲ್ಲ ಅನ್ನೋ ಥರ ನೀರು ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ದು. ಬಟ್ ಅದು ಹಳೆ ವಿಡಿಯೋನೋ ಹೊಸ ವಿಡಿಯೋನೋ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ನೋಡಿದ್ರೆ ನನಗೆ ಮೂಮೆಂಟ್ಸ್ ಹ್ಯಾಪನಿಂಗ್ ಹಿಯರ್ ಗಾಯ್ಸ್. ಏನು ಮಾಡೋಂಗಿಲ್ಲ, ಸುಮ್ಮನೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬಂದೆ ಅಲ್ಲಿಂದ ಇಲ್ಲಿ ತನಕ ತೋರ್ಸೋಣ ಅಂತೇಳಿ ಚೆನ್ನಾಗಿ. ಬಟ್ ನಾನು ಅಂದ್ಕೊಂಡಂಗಿಲ್ಲ, ಇಲ್ಲಿ ಅಟರ್ ಫ್ಲಾಪ್ ಹೋಗ್ಬಿಟ್ಟಿದೆ. ಪ್ರಾಬಬ್ಲಿ ಮಳೆ ಜಾಸ್ತಿ ಆದಾಗ ಬಂದಿರ್ಬೋದಾ, ಅದೂ ಐಡಿಯಾ ಇಲ್ಲ ನನಗೆ. ಸೊ ಏನು ಮಾಡೋಣ ಗೊತ್ತಾ, ಸುಮ್ಮನೆ ಜಾಸ್ತಿ ಯೋಚನೆ ಮಾಡೋದು ಬೇಡ, ಮೇಲೆ ಹತ್ಬಿಟ್ಟು ಆ ಕಡೆಯಿಂದ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇದ್ದು ನೀರಲ್ಲಿ ಆಟ ಆಡೋಂಗಿದ್ರೆ ಆಟ ಆಡ್ಬಿಟ್ಟು ಬರೋಣ ಗಾಯ್ಸ್. ಬಂದಾರಿ ಸುಂಕ ಇಲ್ಲ ಅನ್ನೋ ಥರ ಹೋಗ್ಬೇಕಷ್ಟೇ. ನನಗಿಲ್ಲಿ ಬಂದರೆ ಖುಷಿ ಏನು ಗೊತ್ತಾ, ನನಗೆ ಫಾರೆಸ್ಟ್ ಗಾರ್ಡ್ಸ್ಗಳೆಲ್ಲ ಪರಿಚಯ ಗೈಸ್. ಈಗಷ್ಟೇ ಒಬ್ರನ್ನ ಮಾತಾಡ್ತೆ, ಅದೊಂದು ಖುಷಿ. ಬಟ್ ನನಗೆ ಬೇಜಾರು ಏನು ಗೊತ್ತಾ, ಇಲ್ಲಿ ನೀರಿಲ್ಲ ಗೈಸ್, ಅದೇ ಬೇಜಾರು ನನಗೆ ಸಿಕ್ಕಾಬಿಟ್ಟೆ. ನಾರ್ಮಲ್ ಆಗಿದ್ದಾಗಿದೆ ಈಗ. ನೋಡಿ ಇದೆಲ್ಲ ಹಳೆಯ ಕಾಲದಲ್ಲಿ ಮೋಸ್ಟ್ಲಿ ಅರಣ್ಯ ಲಕ್ಷ ಚಿಕ್ಕಮಂಗ್ಳೂರು ಮುತಾಡಿ ವಲಯ ಇಲ್ಲೆಲ್ಲ ನಾನು ಒಂದ್ಸರಿ ಈಜೆಲ್ಲ ಹೊಡೆದಿದ್ದೀನಿ ಈ ಜಾಗದಲ್ಲಿ. ಈ ನೀರು ಹಿಂಗೆ ಹರ್ಕೊಂಡು ಇದು ಡೆಸ್ಟಿನೇಷನ್ ಎಲ್ಲಿದೆಯೋ ಗೊತ್ತಿಲ್ಲ ನಿಜ. ಹಿಂಗೆ ಕಾಣುತ್ತೆ ಇಲ್ಲಿಂದ ನೋಡೋಕ್ಕೆ. ಸೊ ಬನ್ನಿ ನಾವು ಇನ್ನೂ ಮೇಲೆ ಹೋಗೋಣ. ನನಗೇನೋ ತೋರ್ಸೋಕ್ಕೂ ಮನಸ್ಸಾಗ್ತಿಲ್ಲ ಗೈಸ್. ನನ್ನ ಎಕ್ಸ್ಪೆಕ್ಟೇಷನ್ನು ಉಲ್ಟಾ ಹೊಡಿತಲ್ಲ, ಹಂಗಾಗಿ ನನಗಂತೂ ಗಾಯ್ಸ್ ಇಲ್ಲಿಗೆ ಎಷ್ಟು ಸರಿ ಬಂದರೂ ಬೇಜಾರಾಗಲ್ಲ. ಅಂದರೆ ಅಲ್ಲಿ ಫಾಲ್ಸ್ ತನಕ ಬಂದಿದ್ದು ಬೇಜಾರಾಯಿತು, ಅದ್ರ ಮೇಲಿಂದ ಈ ಜಾಗಕ್ಕೆ ಹಿಂಗೆ ಒಳ ಹೋದ್ರೆ ನನಗೆ ಎಷ್ಟೇ ಹೋದರೂ ಬೇಜಾರಾಗಲ್ಲ. ರೀಸನ್ನು ಇಷ್ಟೇ, ಯಾಕಂದರೆ ಈ ಅಟ್ಮಾಸ್ಫಿಯರೇ ಅಷ್ಟು ಚೆನ್ನಾಗಿದೆ ಇಲ್ಲಿ ಒಳಗೆ ಹೋಗ್ತಾ ಹೋದರೆ. ಇವಾಗ ಮಳೆ ಬಂದಿರೋದ್ರಿಂದ ನಾನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಜವಾಗ್ಲೂ ನೀರೇ ಇಲ್ಲಲ್ಲ, ನಿಜ ನನಗೆ ಈಗಲೂ ಬೇಜಾರು ಅನಿಸ್ತಿದೆ ನೋಡೋಕ್ಕೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಗೈಸ್, ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್ ಆ್ಯಂಡ್ ಮೂವ್ ಆನ್. ಅಯ್ಯಪ್ಪ
ಇದೇ ಫಸ್ಟು ನನಗೆ ಇಷ್ಟು ಸ್ಲಿಪ್ ಅನ್ನಿಸ್ತಾ ಇರೋದು ಈ ಜಾಗದಲ್ಲಿ. ಸಡನ್ನಾಗಿ ನೀರು ಬಂತು ಅಂದರೆ ಮಳೆ ತುಂಬ ನೀರು ಹರಿಯುತ್ತೆ ಇಲ್ಲಿ ಈ ಜಾಗದಲ್ಲಿ. ಇವೆಲ್ಲ ಕಾಣ್ತಿದೆ ನೋಡಿ ನಿಮಗೆ ಇಲ್ಲಿ, ಇವೆಲ್ಲ ಬಿಳಿ ಸುರಿ, ಇದೆಲ್ಲ ಗಿಡಗಳು ಗೈಸ್. ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಗೈಸ್ ಯೋಚನೆ ಹೇಳೋದೇ ಮರ್ತೋದೆ, ಲೀಚಸ್ಗಳು ಗೈಸ್. ಮಳೆ ಅಲ್ವಾ, ಮಳೆ ಬಂದಿರೋ ಲೀಚಸ್ಗಳು ಜಾಸ್ತಿ ಇರುತ್ತೆ. ಕಾನ್ಸುರಗಿ ಇಂಡಿಕಾ, ಪವಿಟ ಇಂಡಿಕಾ, ಇವೆಲ್ಲ ಯಾವ್ದಾದ್ರು ಎಲೆ ಮರದ ಹೆಸರುಗಳು ಗೈಸ್. ಇವೆಲ್ಲ ಯೂಸ್ ಆಗುತ್ತೆ ಅನ್ಸುತ್ತೆ ಏನಕ್ಕಾದ್ರು. ನಾನು ಏನೋ ತೋರ್ಸೋಣ ಅಂದ್ಕೊಂಡು ಬಂದೆ, ಬಟ್ ನಾನು ಇಲ್ಲಿ ಬಂದಮೇಲೆ ನನಗೆ ನಿಜವಾಗ್ಲೂ ಬೇಜಾರಾಯಿತು. ನಾನು ಅಂದ್ಕೊಂಡಂಗೆ ಇರಲಿಲ್ವಲ್ಲ. ಅದನ್ನು ನೋಡಿ, ಇಲ್ಲಿ ನೋಡಿ, ನಿಜಾರ್ಗು ಈ ಥರ ನೀರು ತುಂಬಿಸಿತ್ತು ಇದರಲ್ಲಿ. ನಾನು ಜಾಸ್ತಿ ಹೊತ್ತು ಇಲ್ಲಿ ಇರಲ್ಲ, ಮನೆಗೆ ವಾಪಸ್ ಹೋಗ್ಬಿಡ್ತೀನಿ. ಯಾಕಂದರೆ ಬೇಜಾರಾಗ್ತದೆ ನನಗೆ ಇದನ್ನೆಲ್ಲ ನೋಡಿ. ಏನು ನಾರ್ಮಲ್ ಆಗಿದೆ ನೀರು, ಏನೂ ಇಲ್ಲ ಇದರಲ್ಲಿ ಅನ್ನೋ ಥರ. ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ಸರಿ ಬಂದಾಗ ಈ ಜಾಗ ತುಂಬ ನೀರು ತುಂಬಿರಲಿ ಅಂತ ಆಶಯ ಪಡ್ತೀನಿ ನಾನು. ಹಳೆ ವಿಡಿಯೋ ನೋಡಿಲ್ಲ ಅಂದರೆ ನೀವು ನೋಡಿ ಹೋಗಿ. ಈ ಜಾಗದಲ್ಲಿ ಬಂದು ಲಾಸ್ಟ್ ಟೈಮ್ ನಾವು ಈಜು ಹೊಡೆದಿದ್ವಿ. ಸೊ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತನೂ ಈಗ ನೀರಿನ ಪ್ರಮಾಣ ಕಡಿಮೆನೇ ಇದೆ, ಜಾಸ್ತಿ ಇಲ್ಲ. ಲಾಸ್ಟ್ ಟೈಮ್ಗಿಂತನೂ ಕಡಿಮೆ ಇದೆ ಗುರು. ತುಂಬ ಕಡಿಮೆ ಇದೆ ಲಾಸ್ಟ್ ಟೈಮ್ಗಿಂತನೂ. ಲಾಸ್ಟ್ ಟೈಮು ನೀರು ಅಷ್ಟೇ ಚೆನ್ನಾಗಿತ್ತು, ಇದೆಲ್ಲ ನೀರು ತುಂಬೋಗಿತ್ತು ಲಾಸ್ಟ್ ಟೈಮು. ಅದೇನಾಯ್ತಪ್ಪ ಸಡನ್ನಾಗಿ ಈ ಥರ ಮಳೆ ಎಲ್ಲ ಈ ರೇಂಜಿಗೆ ಬರ್ತಿದೆ, ಬಟ್ ಆಲ್ರೆಡಿ ನೀರಿಲ್ಲ ಅಂದರೆ ವಾಟ್ಸ್ ದ ರೀಸನ್? ಮೋಸ್ಟ್ಲಿ ನಾವಿರೋ ಜಾಗದಲ್ಲಿ ಮಳೆ ಬಂದಿದೆ, ಈ ಜಾಗದಲ್ಲೆಲ್ಲ ಮಳೆ ಬಂದಿಲ್ಲ ಅನಿಸುತ್ತೆ, ಅದೇ ಪ್ರಾಬ್ಲಮ್. ಇದೆಲ್ಲ ಬ್ಯಾಂಬೂ ಗೈಸ್. ಇದನ್ನು ಬೆತ್ತ ಅಂತ ಕರೀತಾರೆ, ಬ್ಯಾಂಬೂ ಅಂತ ಕರೀತಾರೆ. ಬ್ಯಾಂಬೂ ಇದೆಲ್ಲ. ಬನ್ನಿ ವಾಪಸ್ ಹೋಗೋಣ. ಯಾಕೋ ಮನಸ್ಸು ಹೋಗ್ತಿಲ್ಲ ಇಲ್ಲಿರೋಕ್ಕೆ, ಬೇಜಾರಾಗೋಯ್ತಲ್ಲ. ಅಲ್ಲಿಂದ ಇಲ್ಲಿ ತನಕ ಬಂದರೂ ಏನು ನಾನು ಅಂದ್ಕೊಂಡಾಗ ಸಿಕ್ಕಲಿಲ್ಲಲ್ಲ. ಇಟ್ ಹರ್ಟ್ಸ್ ಮೋರ್ ದ್ಯಾನ್ ಮೈ ಫೀಲಿಂಗ್ಸ್ ಗೈಸ್. ಅಪ್ಪ, ಇಲ್ಲೆಲ್ಲ ನೀರು ಬರುತ್ತಾ ಅಂತ ಇದು ಹಿಂಗೆ ಹೋದರೆ ಇಲ್ಲಿ ನೋಡಿ, ಈ ಜಾಗ ಇದೆಯಲ್ಲ, ಇದೇ ಒಂದು ರೂಟ್ ಥರ ಮಾಡ್ಕೊಂಡಿದೆ. ಪ್ರಾಬಬ್ಲಿ ಜಾಸ್ತಿ ಮಳೆ ಬಂದರೆ ಇಲ್ಲೂ ನೀರು ಬರುತ್ತಾ ಅನಿಸ್ತದೆ. ಹಿಂಗೆ ಹೋದರೆ ಹಿಂಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ ಈ ರೂಟು. ಓಕೆ ಗಾಯ್ಸ್, ಅದು ಬಿಟ್ಟು ಫಾಲ್ಸ್ ಎಲ್ಲ ಮುಗಿಸಿ ಬಂದೆ. ಇನ್ನು ರಿಟರ್ನ್ ಮನೆಗೆ ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಡಿಸ್ಲೈಕು ಮಾಡಿ. ಇನ್ನೇನು ಮಾಡೋಕ್ಕಾಗುತ್ತೆ. ಮತ್ತು ನೆಕ್ಸ್ಟಿಂದ ಸ್ಪೆಷಲ್ ಆಗಿರೋ ಥರ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್.